ಇಸ್ಕಿದವರೆ ಬೇಳೆ ಸಾರು ಮಾಡೋಣ ಈಗ. ಇಸ್ಕಿದವರೆ ಬೇಳೆ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಕಲ್ಲುಪ್ಪು 1 ಸ್ಪೂನಷ್ಟು, ಅರ್ಧ ಕಪ್ಪು ಎಣ್ಣೆ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಹಾಗೂ ಗಸಗಸೆ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ 1 2, ಲವಂಗ 2, 1 ಏಲಕ್ಕಿ, 1 2 ಕಾಳು ಮೆಣಸು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 1 ದೊಡ್ಡ ಗಡ್ಡೆ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ಕರಿಬೇವು, ಟೊಮೊಟೊ 1 3 ಚಿಕ್ಕದು ತೊಗೊಂಡಿದ್ದೀನಿ. ಬದನೆಕಾಯಿ ಹಾಗೂ ಇದು ಚಿಕ್ಕದು ಈರುಳ್ಳಿ, ಮಸಾಲೆ ಈರುಳ್ಳಿ ಅಂತಾರಲ್ಲ ಅದು ಬಿಡಿಸಿಟ್ಕೊಂಡಿದ್ದೀನಿ. ಬದನೆಕಾಯಿ ಜೊತೆ ಆಲೂಗಡ್ಡೆನೂ ಒಂದು ಹಾಕ್ಕೋಬೋದು. ನಾನಿಲ್ಲಿ ಬದನೆಕಾಯಿ ಅಷ್ಟೇ ಹಾಕ್ತಿದ್ದೀನಿ. ನೋಡಿ, ಈಗ ರಾಗಿ ಹಿಟ್ಟು 1 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ತೊಳ್ಕೊಬೇಕಿದು ಅವರೆಕಾಳಿಗೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ತೊಳೆದು ನೋಡಿ ಈ ಥರ ಬಸ್ದಿಟ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದು ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಬಿಸಿಯಾಗಿದೆ. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಬಿಡಿಸಿಟ್ಕೊಂಡಿದ್ರಲ್ಲಿ ಇನ್ನು ಅರ್ಧ ರುಬ್ಬೋದಕ್ಕೆ ಹಾಕ್ಕೊತೀನಿ. ಕರಿಬೇವು, ಹಿಂಗು ಹಾಕ್ಕೊತಾ ಇದ್ದೀನಿ. ಹಿಂಗು ತಿನ್ನೋರು ಹಾಕ್ಕೊಳ್ಳಿ, ಬೇಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು. ಹಿಂಗು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ 2 ಚಿಟಿಕೆ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಮತ್ತು ತೊಳೆದಿಟ್ಕೊಂಡು ರಾಗಿ ಹಿಟ್ಟಲ್ಲಿ ತೊಳೆದಿಟ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಂಡು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬೋದಕ್ಕೆ ಮಿಕ್ಸಿಗೆ ಕಾಯಿ ಆವಾಗಲೇ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸ್ಲಿಲ್ಲ. ಒಂದು ಅರ್ಧ ಚಿಕ್ಕ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಗಸಗಸೆ, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ನೋಡಿ ಟೊಮೆಟೊ ರುಬ್ಬೋದಕ್ಕೆ ಬೇಡ ಅಂದರೆ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಬೋದು. ಟೊಮೆಟೊನ ನಾನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ನೋಡಿ ಈರುಳ್ಳಿ ರುಬ್ಬೋದಕ್ಕೆ ಉಳಿಸಿಟ್ಕೊಂಡಿದ್ದು ಹಾಕಿ ನುಣ್ಣಗೆ ರುಬ್ಬಿ ತಗೊತಾ ಇದ್ದೀನಿ. ಈಗ ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಒಗ್ಗರಣೆಯಲ್ಲಿ ಕಾಳೆಲ್ಲ ಬೆಂದಿದೆ. ಈಗ ಕಟ್ ಮಾಡಿರೋಂಥ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಇದ್ದರೆ 1 ಆಲೂಗಡ್ಡೆನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈಗ ರುಬ್ಬಿದ ಮಸಾಲೆ ಹಸಿದೆ ರುಬ್ಕೊಂಡಿರೋದ್ರಿಂದ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕ್ಕೊಂಡು ಬಾಡಿಸ್ಕೊಬೇಕಿದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಮಸಾಲೆನ. ಬೇಕಂದರೆ ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಾರು. ಇಸ್ಕಿಂಬೇಳೆ ಸಾರು. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಮಿಕ್ಸಿ ತೊಳೆದಂಥ ನೀರು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ
ಸ್ವಲ್ಪನೇ ಒಂದು ಗ್ಲಾಸಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿ. ಸಾರು ನಿಮಗೆ ಎಷ್ಟು ಗಟ್ಟಿಗೆ ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ, ಹಂಗಂತ ಜಾಸ್ತಿನೂ ಹಾಕ್ಕೊಳ್ಳೋದು ಬೇಡ ನೀರು. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ಒಂದು ವಿಸಲ್ ಆದರೆ ಸಾಕಿದು, ಬೇಳೆ ಬೆಂದೋಗುತ್ತೆ ಬೇಗ. ಒಂದು ವಿಸಲ್ ಆಗಿದೆ, ಈಗ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ತಣ್ಣಗಾಗಿದೆ. ನೋಡಿ ತುಂಬಾ ರುಚಿಕರವಾದ ಹಿಸ್ಕಿನ ಬೇಳೆ ಸಾಂಬಾರು ರೆಡಿಯಾಗಿದೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಒಂಚೂರು ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ ಮೇಲೆ ಹಿಸ್ಕಿನ ಬೇಳೆ ಸಾರಿಗೆ. ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಹಿಸ್ಕಿನ ಬೇಳೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಚಪಾತಿಗೂ ಕೂಡ ಇದು ಸಾರು ಚೆನ್ನಾಗಿರುತ್ತೆ. ಹಿಸ್ಕಿನ ಬೇಳೆ ಸಾರು ಈಗ ಅವರೆಕಾಯಿ ಕಾಲದಲ್ಲಿ ನೀವೆಲ್ಲದಕ್ಕೂ ಹಾಕ್ಕೊಂಡ್ರು ತುಂಬಾ ಸೂಪರಾಗಿ ಬರುತ್ತೆ. ಚಪಾತಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.